ಅಧ್ಯಾಯ 5 ಶ್ಲೋಕ ಸಂಖ್ಯೆ 22. ಯೇ ಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಶ್ಲೋಕಾರ್ಥ. ಎಲೈ ಕೌಂತೇಯ, ಪಂಚೇಂದ್ರಿಯಗಳಿಂದ ಅನುಭವಿಸುವ ಪ್ರಾಪಂಚಿಕ ಸುಖಗಳು ಸದಾ ದುಃಖವನ್ನುಂಟು ಮಾಡುವವುಗಳು. ಜ್ಞಾನಿಗಳು ಅಂತಹ ವಿಷಯ ಭೋಗಗಳಲ್ಲಿ ತೊಡಗುವುದಿಲ್ಲ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 23. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಶ್ಲೋಕಾರ್ಥ. ಈ ಜನ್ಮದಲ್ಲಿ ದೇಹವನ್ನು ತ್ಯಜಿಸುವ ಮೊದಲು ಕಾಮ ಮತ್ತು ಕ್ರೋಧಗಳ ಸೆಳೆತವನ್ನು ಸಹಿಸಲು ಸಮರ್ಥನಾಗುವವನೇ ಈ ಲೋಕದಲ್ಲಿ ನಿಜವಾದ ಸುಖಿಯು, ಅವನೇ ಯೋಗಿಯು. ಅಧ್ಯಾಯ 5 ಶ್ಲೋಕ ಸಂಖ್ಯೆ 24. ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಶ್ಲೋಕಾರ್ಥ. ಅಂತರಂಗದಲ್ಲಿ ಖುಷಿಯಾಗಿದ್ದು ಕ್ರಿಯಾಶೀಲನಾಗಿ ಆನಂದಿಸುವನು ಮತ್ತು ಅಂತರಂಗದ ಜ್ಯೋತಿಯನ್ನು ಬೆಳಗಿಸಿಕೊಂಡು ಬ್ರಹ್ಮನಲ್ಲೇ ನೆಲೆಸಿರುವವನೇ ಜ್ಞಾನಿ. ಆತನು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಮೋಕ್ಷವನ್ನು ಪಡೆಯುತ್ತಾನೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 25. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಶ್ಲೋಕಾರ್ಥ. ಕಲ್ಮಶವಿಲ್ಲದವನು, ಸಕಲ ದ್ವಂದ್ವಗಳನ್ನು ಮೀರಿದವನು, ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತನು, ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರಮಿಸುವವನು ಮತ್ತು ಎಲ್ಲ ಪಾಪಗಳಿಂದ ವಿಮುಕ್ತನಾದವನು ಪರಮೋನ್ನತಿಯ ನಿರ್ವಾಣವನ್ನು ಹೊಂದುವನು. ಅಧ್ಯಾಯ 5 ಶ್ಲೋಕ ಸಂಖ್ಯೆ 26. ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಶ್ಲೋಕಾರ್ಥ. ಆಸೆ ಕೋಪಗಳಿಂದ ಮುಕ್ತರಾದ, ಪೂರ್ಣವಾಗಿ ಮನಸ್ಸನ್ನು ನಿಗ್ರಹಿಸಿದ ಮತ್ತು ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ಪ್ರಾಪ್ತಿಯಾಗುತ್ತದೆ.